ಪ್ರೀತಿ ಎಲ್ಲರ ಜೀವನದಲ್ಲೂ ಇರುತ್ತೆ. ಆ ಪ್ರೀತಿ ವಿಷವೂ ಆಗುತ್ತೆ, ಅಮೃತನೂ ಆಗುತ್ತೆ. ಅದು ಹೇಗೆ ಬಳಕೆ ಮಾಡ್ಕೊಳ್ತೀವಿ, ಯಾವ ರೀತಿಯಾಗಿ ಅಮೃತವನ್ನು ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಪ್ರೀತಿ ಅಮೃತ ಆಗಬೇಕಂದ್ರೆ ಏನು ಮಾಡಬೇಕು, ವಿಷ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯಗಳು ನಮ್ಮ ಸಮಾಜದಲ್ಲಿ ಸಿಗ್ತವೆ. ಈಗ ಅಂಥದ್ದೇ ಒಂದು ಪ್ರಕರಣ ಹಾವೇರಿಯಲ್ಲಿ ಆಗಿರೋದು. ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಆ ರೀತಿಯಾಗಿ ತೆಗೆದುಕೊಳ್ಳೋದಿಲ್ಲ. ಬ್ಲೈಂಡ್ ಆಗಿ ಪ್ರೀತಿಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದರ ಹಣೆ ಬರಹ ಆ್ಯಸಿಡ್ ಮುಖಕ್ಕೆ ಎರಚೋದೋ, ಇಲ್ಲ ಸಾಯೋದೋ, ಇಲ್ಲ ಹೊಡೆಯೋದೋ, ಇಂಥವೇನೇನೋ ಆಗುತ್ತೆ. ಹಾವೇರಿಯಲ್ಲಿ ಆಗಿರುವಂಥದ್ದು ಲವ್ ಜಿಹಾದ್ನ ಸದ್ದ ಅಂತ ಈಗ ಅನುಮಾನ ಬರ್ತಾ ಇದೆ. ಹುಸಿ ಪ್ರೀತಿಗೆ ಬಲಿಯಾದಳ ಅಂತ ನರ್ಸ್. ಪಾಪ ಅವ್ರ ಮನೇಲಿ ಏನು ಕನಸ್ಕೊಂಡಿದ್ರು ಆ ವಿಚಾರದಲ್ಲಿ. ಮಗಳ ಬಗ್ಗೆ, ಹೆಣ್ಮಗಳ ಬಗ್ಗೆ ಅನೇಕ ಕನಸ್ಕೊಂಡಿರ್ತಾರೆ. ಮನೆಗೆ ಮದುವೆ ಮಾಡಬೇಕು, ಕಳಿಸ್ಬೇಕು ಅಂಥೇಳಿ. ಈ ಲೋಫರ್ಸ್ಗಳು ಕೆಲವೊಂದಿಷ್ಟು ಮಾಡುವಂಥ ಹಲ್ಕಾ ಕೆಲಸದಿಂದಾಗಿ ತಂದೆ ತಾಯಿಗಳು ಜೀವನ ಪರ್ಯಂತ ಕೊರಗೋ ರೀತಿಯಲ್ಲಿ ಮಾಡಿಡ್ತಾರೆ. ಯೋಚನೆ ಮಾಡಬೇಕಾಗಿರೋದು ಆ ಹುಡುಗಿನೂ. ಅವಳು ಇನ್ಯಾವ ಯೋಚನೆ ಮಾಡಿದ್ಲು? ಕೊಲೆ ಮಾಡಿ ಉಸಿರುಗಟ್ಟಿಸ್ತಾರೆ. ಕೊಲೆ ಮಾಡಿ ಕಾರ್ನಲ್ಲಿ ಹಾಕ್ಕೊಂಡು ತುಂಗಭದ್ರಾ ನದಿಯಲ್ಲಿ ಶವವನ್ನು ಎಸಿತಾರೆ ಈ ಪಾಪಿಗಳು. ಎಂಥ ಮನಸ್ಥಿತಿ ಇರಬೇಕು ನೋಡಿ ಅವರದ್ದು. ಪ್ರೀತಿ ಮಾಡಿದ ಮೇಲೆ ಚೆನ್ನಾಗಿರು ನೀನು, ಅವಳು ಬೇಡ ಅಂದ್ರೂ ದೂರ ಇರು, ಚೆನ್ನಾಗಿರು ಆಯಿತು ಅಂತ ಹೇಳಬೇಕು. ಅದನ್ನು ಬಿಟ್ಟು ನನಗೆ ಸಿಕ್ಕಿಲ್ಲ ಅಂದರೆ ಸಾಯಿಸೇ ಬಿಡೋದು ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಏನದೇನು ಕೋಳಿನ ಕುರಿನ ಹಲಾಲ್ ಮಾಡೋರಿಕೆ. ನದಿಯಲ್ಲಿ ಅಪರಿಚಿತ ಮೃತದೇಹ ಪತ್ತೆಯಾಗತ್ತೆ. ಈಗ ಪೊಲೀಸರ ಬಗ್ಗೆ ಅನುಮಾನ ಬರ್ತಾ ಇರುವಂಥದ್ದು ಈ ವಿಚಾರದಲ್ಲಿ. ತರಾತುರಿಯಲ್ಲಿ ಪೊಲೀಸರು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮಲ್ಲಿ ಇದು ಮರ್ಡರ್ ಆಗಿದೆ ಅಂತ ಹೇಳಿ. ಪೋಸ್ಟ್ ಮಾರ್ಟಮಲ್ಲಿ ಮರ್ಡರ್ ಆದ ನಂತರವೂ ಸಹ ಅಂತ್ಯ ಸಂಸ್ಕಾರವನ್ನು ಮಾಡಿಬಿಡ್ತಾರೆ ತರಾತುರಿಯಲ್ಲಿ. ಯಾಕೆ? ಮಾರ್ಚ್ 7ಕ್ಕೆ ಸ್ವಾತಿ ಪೋಷಕರಿಂದ ಈಗ ನಾಪತ್ತೆ ಕೇಸ್ ಕೂಡ ದಾಖಲಾಗಿರುತ್ತೆ. ಹುಡುಕ್ತಾರೆ 1-2 ದಿನನೋ 3 ದಿನ ಎಲ್ಲೋ ಹೋಗಿದ್ದಾರೆ ಏನೋ ಅಂತ ಹೇಳಿ. ಬಟ್ ಕೊನೆಯದಾಗಿ ಅವ್ರು ನಾಪತ್ತೆ ಕೇಸ್ ದಾಖಲು ಮಾಡ್ತಾರೆ. ಅಷ್ಟೊತ್ತಿಗೇನೆ ಬೆಳಕಿಗೆ ಬರುವಂಥದ್ದು ಇದು. ಪೋಷಕರಿಗೆ ಮೃತದೇಹದ ಫೋಟೋವನ್ನು ಪೊಲೀಸರು ತೋರಿಸ್ತಾರೆ. ಆಗ ಗೊತ್ತಿಡಿತಾರೆ ಅವರು, ಇದು ನನ್ನ ಮಗಳೇ ಅಂತ ಹೇಳಿ ಕಣ್ಣೀರಿಡ್ತಾರೆ. ಯಾಕೆ ಕೊಲೆ ಆಯಿತು? ಯಾಕೆ ಕೊಲೆ ಆಯಿತು? ಪ್ರೀತಿ ಮಾಡಿದ್ದು. ಅಥವಾ ಅವಳು ಮಾಡಿದ್ಲೋ ಮಾಡಲಿಲ್ವೋ, ನೀನು ಪ್ರೀತಿ ಮಾಡು ಅಂತ ಹೇಳಿ ಗಂಟು ಬಿದ್ದಿದ್ನು, ಅವಳು ಇಲ್ಲ ಅಂದಿದ್ದಕ್ಕೆ ಏನಾದರೂ ಕೊಲೆ ಆಯಿತು. ಅಥವಾ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂಥ ಕ್ಯಾಂಪೇನ್ ಈಗ ಜೋರಾಗ್ತಾ ಇದೆ. ಹಾವೇರಿಯಲ್ಲಿ ನಡೆದಿರೋದು. ಕಷ್ಟಪಟ್ಟು ಬೆಳಕೊಂಡು ನರ್ಸ್ ಆಗಿ ಕೆಲಸ ಮಾಡುವಂಥವ್ರನ್ನ ಹಾಳು ಮಾಡುವಂಥ ಈ ಮಾನಸಿಕತೆಯನ್ನು ಮೊದಲು ಕಿತ್ತೊಗಿಬೇಕು. ಅದನ್ನು ಗಂಡು ಮಕ್ಕಳನ್ನು ಹೆತ್ತಿರುವಂಥ ತಂದೆ ತಾಯಿಗಳೇ ಮೊದಲು ಮಾಡಬೇಕಾಗಿರೋದು. ಇನ್ಯಾರೋ ಹೇಳಿದರೆ ಬುದ್ಧಿ ಕೇಳಲ್ಲ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಈಗ ಎಲ್ಲೆಡೆಯೂ ಕೂಡ ಕೇಳಿ ಬರ್ತಾ ಇದೆ. ಇಂಥವರನ್ನೇನು ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕು. ಇರಬೇಕಾ ಇಂಥವರೆಲ್ಲ? ಹೆಣ್ಣುಮಕ್ಕಳಿಗೆ ಬುದ್ಧಿ ಹೇಳಿ ಅಂತಿರಲ್ಲ, ಗಂಡು ಮಕ್ಕಳು ಬುದ್ಧಿ ಹೇಳೋರು ಯಾರು? ಈ ವರದಿ ನೋಡಿ. ಹಾವೇರಿಯಲ್ಲಿ ನರ್ಸ್ ಕೊಂದ ದುರುಳರು, ಉಸಿರುಗಟ್ಟಿಸಿ ಯುವತಿಯ ಭೀಕರ ಮರ್ಡರ್. ಪ್ರಮುಖ ಆರೋಪಿ ಬಂಧನ, ಮತ್ತಿಬ್ಬರು ಎಸ್ಕೇಪ್. ಬದುಕಿ ಬಾಳಬೇಕಿದ್ದ ಯುವತಿ ತುಂಗಭದ್ರಾ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಹೌದು, ಕಳೆದ ಮಾರ್ಚ್ 6ರಂದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಬಳಿಯ ಅಪರಿಚಿತ ಯುವತಿಯ ಶವ ಪತ್ತೆಯಾಗಿತ್ತು. ಮೊದಲಿಗೆ ಯುಡಿಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಹಲಗೇರಿ ಪೊಲೀಸರು ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಮಗಳು ಸ್ವಾತಿಗಾಗಿ 3 ದಿನ ಹುಡುಕಾಟ ನಡೆಸಿ ಮಾರ್ಚ್ 7ರಂದು ಪೋಷಕರು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ರು. ಆದರೆ ಕಳೆದ ಮಾರ್ಚ್ 6ರಂದು ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಹೊಳೆಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಬಳಿಕ ಅಪರಿಚಿತ ಶವ ಅಂತ ಹಲಗೇರಿ ಪೊಲೀಸರು ಅಂತ್ಯಕ್ರಿಯೆ ನೆರವೇರಿಸಿದ್ರು. ಬಳಿಕ ಸ್ವಾತಿ ಪೋಷಕರನ್ನ ಕರೆಸಿ ಶವದ ಫೋಟೋ ತೋರಿಸಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಶವದ ಮೇಲಿನ ಬಟ್ಟೆ ನೋಡಿ ಅದು ನಮ್ಮ ಮಗಳೇ ಅಂತ ಸ್ವಾತಿ ಪೋಷಕರು ಗುರುತು ಪತ್ತೆ ಹಚ್ಚಿದ್ರು. ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ತಾಯಿ ಶಶಿರೇಖಾ ಕಣ್ಣೀರಿಟ್ರು. ಅವ್ರು ಯಾರು ಏನೇ ಮಾಡಿದ್ರು ಸರ್ ಶಿಕ್ಷೆ ಆಗ್ಬೇಕ್ರಿ ಸರ್. ಎಂಥರಾಗ್ಲಿ ಅವರು ಆ ಹೆಣ್ಮಕ್ಳಿಗೆ ಈ ಥರ ಮಾಡಬಾರ್ದು ಸರ್. ನರ್ಸಿಂಗ್ ಓದಿದ್ಲು ಸರ್, ಮುಗ್ದಿತ್ತು ಅವಳದು. ಮೊನ್ನೆ ಎಕ್ಸಾಮ್ ಇತ್ತು ರೀ, ಒಂದು ಎಕ್ಸಾಮ್ ಬರ್ದು ಮೊನ್ನೆ ಶನಿವಾರ ಪ್ರಾಕ್ಟಿಕಲ್ ಮುಗಿಸ್ಕೊಂಬಂದಿದ್ರು ಸರ್. ಅದು ಶನಿವಾರ ಮುಗಿಸ್ಕೊಂಬಂದು ಭಾನುವಾರ ಮನೆಗಿದ್ಲು ಸರ್. ಸೋಮವಾರ ಬೆಳಗ್ಗೆ ಹಿಂಗೆ ಹೋಗ್ಬರ್ತಾನಮ್ಮಂತ ಹೋದ್ಮಾಗ ಆ ಥರ ಆಗಿದ್ದು ಸರ್. ಮನೆಗೆ ಬಂದಿಲ್ಲ ಸರ್ ಅವಳಿಂದ. ಮದುವೆ ವಿಚಾರಕ್ಕೆ ಸ್ವಾತಿ ನಯಾಜ್ ಗಲಾಟೆ. ಮೂವರು ಸ್ನೇಹಿತರ ಜೊತೆಗೂಡಿ ಪ್ರಿಯತಮೆ ಕೊಲೆ. ಕಾರಿನ ಡಿಕ್ಕಿಯಲ್ಲಿ ಶವವಿಟ್ಟು ನದಿಗೆ ಎಸೆದ ಪಾಪಿಗಳು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಯುವತಿಯನ್ನ ಯಾರೋ ಕೊಲೆ ಮಾಡಿರೋದು ಗೊತ್ತಾಗಿತ್ತು. ತನಿಖೆ ಆರಂಭಿಸಿದಾಗ
ಪ್ರಕರಣದಲ್ಲಿ ಮೂವರ ಕೈವಾಡ ಇರುವುದು ಪೊಲೀಸರಿಗೆ ತಿಳಿದಿದೆ. ಆರೋಪಿ ನಯಾಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಾಗ ಸತ್ಯ ಬಯಲಾಗಿದೆ. ನಯಾಜ್ ಮತ್ತು ಸ್ವಾತಿ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಮದುವೆ ವಿಚಾರಕ್ಕೆ ನಯಾಜ್ ಜೊತೆ ಸ್ವಾತಿ ಜಗಳವಾಡಿದ್ಲಂತೆ. ಇದನ್ನ ನಯಾಜ್ ತನ್ನ ಸ್ನೇಹಿತರಾದ ವಿನಯ್, ದುರ್ಗಾಚಾರಿಗೆ ತಿಳಿಸಿದಾಗ ಕೊಲೆ ಪ್ಲಾನ್ ಮಾಡಿದ್ರು. ಅದರಂತೆ ಸ್ವಾತಿಯನ್ನ ಕರೆ ಮಾಡಿ ಕರೆಸಿ ಕುತ್ತಿಗೆಗೆ ಟವೆಲ್ ಹಾಕಿ ಉರುಳು ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ಕಾರಿನ ಡಿಕ್ಕಿಯಲ್ಲಿ ಶವ ಸಾಗಿಸಿ ತುಂಗಭದ್ರಾ ನದಿಗೆ ಶವ ಬಿಸಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಅದು ಪೋಸ್ಟ್ ಮಾರ್ಟಮ್ ನಂತರ ಮರ್ಡರ್ ಇದೆ ಈ ತರ ರಿಪೋರ್ಟ್ ಬಂದಿತ್ತು. ಆ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು 3 ಆರೋಪಿಗೆ ಪತ್ತೆ ಆಗಿತ್ತು. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮರ್ಡರ್ ಮಾಡಿ ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಅರೆಸ್ಟ್ ಆಗಿದ್ರು. ಇನ್ನಿಬ್ರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ. ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೇಸಿ. ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹ. ಇನ್ನು ಹಿಂದೂ ಯುವತಿ ಹತ್ಯೆ ಖಂಡಿಸಿ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನ ಆರಂಭಿಸಲಾಗಿತ್ತು. ಸ್ವಾತಿ ಹಂತಕರನ್ನ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ರು. ಇಲ್ಲಿಂದ ಅವಳು ದಾವಣಗೆರೆಗೆ ಕೆಲಸಕ್ಕಂತ ಹೋಗಿರ್ತಾಳೆ. ಆ ಹೋದಂತ ಸಂದರ್ಭದಲ್ಲಿ ಸೋಮವಾರ ಅವಳಿಗೆ ಮಧ್ಯಾಹ್ನದವರೆಗೂ ಅವಳ ಫೋನ್ ಕರೆ ಬರ್ತಾ ಇತ್ತು. 3 ಗಂಟೆಗೆ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಫ್ರೆಂಡ್ಸ್ ಜೊತೆಗೆ ಹೋಗ್ತಾಳ ಅಂತ ಹೇಳಿ ಅವರು 2-3 ದಿನ ಲೇಟ್ ಮಾಡಿದ್ದಾರೆ. ಆ ಲೇಟ್ ಆದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೇ ಅಪರಾಧಿಗಳಾಗಿರ್ಲಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು, ಸ್ವಾತಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಂತ ಎಲ್ಲ ಊರ ನಾಗರಿಕರ ಪರವಾಗಿ ನಾ ಕೇಳ್ಕೊಳ್ತಾ ಇದ್ದೀನಿ. ಯಾರೇ ಅಪರಾಧಿಗಳಾಗಲಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಅವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕಂತ ನಮ್ಮ ಅಪೇಕ್ಷೆ ಐತೆ ನೋಡ್ರಿ. ನಮ್ಮ ಮಗಳಿಗೆ ಆದ ಪರಿಸ್ಥಿತಿ ಬೇರೆ ಹೆಣ್ಣು ಮಕ್ಕಳಿಗೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಅವ್ರು ಬಂದು ನಮ್ಮನ್ನು ವಿಚಾರ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತಂದ್ರು. ಆವಾಗ ಬಂದು ನೋಡಿದಾಗ ಅದು ಗ್ಯಾರಂಟಿ ಆಯ್ತು. ಪೊಲೀಸರು ಅವ್ರ ಬಗ್ಗೆ ಯಾರೇ ಅಪರಾಧಿಗಳಾಗಲಿ ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಅವ್ನಿಗೆ ಮರ್ಡರ್ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ, ನಮ್ಮ ಸಮಾಜದ, ನಮ್ಮ ಊರ ನಾಗರಿಕರ ಅಭಿಪ್ರಾಯ ಆಗಿದೆ. ಸದ್ಯ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ನಯಾಜ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮತ್ತಿಬ್ಬರು ತಲೆಮರೆಸಿಕೊಂಡಿದ್ದು ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಪೊಲೀಸ್ ತನಿಖೆಯಿಂದ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬರಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.